ತುಂಬಾ ಜನ ಅವರ ಸರ ಇಟ್ಟು, ಬಳೆ ಇಟ್ಟು, ಉಂಗ್ರ ಇಟ್ಟು, ಅಡ ಇಟ್ಬಿಟ್ಟು ಹೆಣ್ಮಕ್ಳು ಪಾಪ ಹೋಗಿ ಕೊಡ್ತಾರೆ. ಆಮೇಲೆ ಕ್ವಿಕ್ ಆಗಿ ಕ್ಯೂರ್ ಆಗ್ಲಿ ಅಂತ ತಂತ್ರವಿದ್ಯೆಗೆ ಹೋಗಿ ಮಾಡಿಸ್ತಾರೆ. ಅದೇನೋ ಮಾಡಿಸ್ಕೊಂಬರೋದು, ಮನೇಲಿ ಮಡಕೆ ಇಡೋದು, ಅದೆಲ್ಲ ಏನು ಅಂದ್ರೆ ನಿಮ್ಗೆ ತಾತ್ಕಾಲಿಕವಾಗಿ ನೀವೇನೋ ಒಂದು ಇಂಜೆಕ್ಷನ್ ತಗೊಂಡಂಗದು. ಒಳಗಿಂದ ಬೇರು ಸಮೇತವಾಗಿ ನೀನು ಕರ್ಮನ ಕಿತ್ತಾಕಕ್ ಸಾಧ್ಯನೇ ಇಲ್ಲ. ಕರ್ಮನ ಸವಿಸ್ಲೇಬೇಕು. ಪರಮಾತ್ಮ ಕೂಡ ಹೇಳ್ತಾನೆ, ನಿನ್ನ ಕರ್ಮನ್ ನಾನು ಹೋಗ್ಸಕ್ಕಾಗಲ್ಲ, ಆದ್ರೆ ನಿನ್ ಕರ್ಮನ್ ಹೆಂಗ್ ಹ್ಯಾಂಡ್ಲ್ ಮಾಡೋದು ಅಂತ ಅನ್ನೋದನ್ನ ಅವ್ನು ನಮಗೆ ಬುದ್ಧಿ ಹೇಳ್ಕೊಡ್ತಾನೆ. ಮತ್ತೆ ಆ ಸಮಯದಲ್ಲಿ ನಾನು ನೋವು ಡಿಪ್ರೆಷನ್ಗೆ ಹೋಗ್ದಿರ ನನ್ನ ಕೈ ಹಿಡಿದು ನನ್ನ ಜೊತೆ ಎಂಜಾಯ್ ಮಾಡ್ಕೊಂಡು ನಡ್ಕೊಂಡು ಹೋಗು, ಆಯ್ತು 10 ಗುಂಡಿ ಇದೆಯಾ ಅದು ನೀನ್ ಹೆಂಗ್ ದಾಟ್ಬೇಕು ನಾನು ಹೇಳ್ಕೊಡ್ತೀನಿ ಬಾಪುಟ್ಟ ಅಂತ ಅವ್ನು ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಗುಂಡಿನೇ ಮುಚ್ಚಿಬಿಡಲ್ಲ ಅವನು. ಸರ್ ಅದು ಸಾಧ್ಯನೇ ಇಲ್ಲ ಅಂತಾನೆ ಪರಮಾತ್ಮನೇ. ನಿನ್ ಕರ್ಮನ ನಾನು ಸರಿಪಡಿಸಕ್ಕೆ ಸಾಧ್ಯವಿಲ್ಲ. ನಿನ್ನ ಕಷ್ಟಗಳು ನಾನು ಪರಿಹಾರ ಮಾಡಲ್ಲ. ನೀನು ಮೈ ಮರ್ತು ಬಿಟ್ಟು ಎಲ್ಲೋ ಹೋಗ್ತಿದ್ದಾಗ ನಾರಾಯಣ ಅಂತ ಒಂದ್ ಮಾತು ನಿನ್ನ ಕೈ ಹಿಡಿದುಕೊಂಡು ನಾನು ಗುಂಡಿ ಇದೆ ಅಂತ ಹೇಳ್ಕೊಟ್ಬಿಟ್ಟು ನಿನ್ನ ದಾಟಿಸ್ತೀನಿ, ಅಷ್ಟೇ ಅವ್ನು ಮಾಡೋದು. ನೀವು ಗಮನಿಸಿ, ಇವನ್ ಎಷ್ಟು ಜನ ಪೂಜೆ ಮಾಡೋರು ಬಡವರಾಗಿರ್ತಾರೆ. ಯಾಕೆ ಕರ್ಮ ಹೋಗಲ್ಲ ಸರ್ ಅದು. ನೀವ್ ಹೇಳ್ತೀರಾ ಜ್ಯೋತಿಷ್ಯ ಹೇಳೋರು, ಪೂಜೆ ಮಾಡೋರು ಯಾಕೆ ಲಕ್ಷ್ಮಿ ಬರಲ್ಲ? ಆಯ್ತು ಮೇಡಮ್, ಇದು ನನಗೆ ಇವಾಗ 100 ಕಾಮೆಂಟ್ ಹಾಕಿರ್ತಾರೆ. ಆಯ್ತು ಮೇಡಮ್, ನೀವಾಗ ಲಕ್ಷ್ಮಿ ಪೂಜೆ ಮಾಡ್ಬಿಟ್ರಿ, ನಿಮ್ಗೆ ಯಾಕಾದ್ರೆ ಯಾರೋ ಬಂದ್ಬಿಟ್ಟು CCB ಅವರು ಕ್ಯಾಮ್ರಾ ಇಟ್ಬಿಟ್ರು, ನಿಮ್ಗೆ ಯಾಕಾದ್ರೆ ಕೋಟ್ಯಾಂತರ ರೂಪಾಯಿ ಬಂದಿಲ್ಲ ಅಂತಾರ. ಅದೆಲ್ಲ ನಾವು ಪ್ರಯತ್ನ ಮಾಡ್ಕೊಂಡು ಜೀವನದಲ್ಲಿ ಸತ್ಯಧರ್ಮ ಆಚರಣೆಯನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೇ ಇರ್ಬೇಕು. ಅದು ನಿಮಗ್ ಬರ್ಲಿ ಅನ್ನೋದಕ್ಕಲ್ಲ, ನನಗೆ ಕೋಟಿ ರೂಪಾಯಿ ಬರ್ಲಿ ಅನ್ನೋದಕ್ಕಲ್ಲ ರೂಪಾಯಿಯರ್ ಹುಟ್ಟಿರೋದು, ಅಥವಾ ನಾನು ಹಿಂಗೆ ಮಹಾರಾಣಿ ತರ ಬದುಕ್ಲಿ ಅಂತಲ್ಲ ರೂಪಾಯಿಯರ್ ಜನ್ಮ ತಗೊಂಡಿರೋದು. ನನ್ನ ಜನ್ಮದ ಕರ್ಮಗಳನ್ನ ಸವಿಸ್ಬೇಕು. ಅದನ್ನ ಗಂಧ ರೀತಿ ಇದ್ದಂಗೆನೆ ಅದು ಪರಿಮಳ ಬರೋದು. ಅಷ್ಟು ಕಷ್ಟಪಟ್ಟು ನೀವು ಹೋಗ್ತಾ 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 ಇದ್ರೇನೆ ಮುಗಿಸೋದು.